ಟ್ರೆಕ್ಕಿಂಗ್ ವೇಳೆ ದಾರಿ ತಪ್ಪಿದ 11 ವಿದ್ಯಾರ್ಥಿಗಳನ್ನು ಕಡೆಗೂ ರಕ್ಷಣೆ ಮಾಡಲಾಗಿದೆ. ಮೂಡಿಗೆರೆಯ ಬಲ್ಲಾಳ ರಾಯನ ದುರ್ಗ ಕಾಡ್ನಲ್ಲಿ 10 ವಿದ್ಯಾರ್ಥಿಗಳು ನಿತ್ರಾಣ ಸ್ಥಿತಿಯಲ್ಲಿ ಕಾಣಿಸಿದ್ದಾರೆ. ದಾರಿ ತಪ್ಪಿದ 10 ಮಂದಿ ಕಾಲೇಜು ವಿದ್ಯಾರ್ಥಿಗಳು ಮಧ್ಯರಾತ್ರಿ 2 ಗಂಟೆ ತನಕ ಕೂಡ ರೆಸ್ಕ್ಯೂ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಫೈನಲಿ ಅಷ್ಟು ಜನರನ್ನ ಉಳಿಸಿದ್ದಾರೆ. ಟ್ರೆಕ್ಕಿಂಗ್ ವೇಳೆ 11 ವಿದ್ಯಾರ್ಥಿಗಳು ದಾರಿ ತಪ್ಪಿರ್ತಾರೆ. ಅದರಲ್ಲಿ 10 ವಿದ್ಯಾರ್ಥಿಗಳು ನಿತ್ರಾಣ ಸ್ಥಿತಿಯಲ್ಲಿದ್ದರು ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಇಲ್ಲಿಗೆ ಹೇಗೆ ಹೋದ್ರು, ಯಾವುದೇ ಗೈಡ್ ಇಲ್ಲದೆ ಹೋದ್ರಾ, ಆಮೇಲೆ ಈ ಥರ ಟ್ರೆಕ್ಕಿಂಗ್ ಗೊತ್ತು ಗುರಿ ಇಲ್ದಿರೋ ಪ್ರದೇಶಕ್ಕೆ ಹೋಗೋರ ಸಂಖ್ಯೆ, ಅಡ್ವೆಂಚರ್ಗೆ ಅಂತ ಹೋಗ್ತಾರೆ, ಅಪಾಯಕ್ಕೆ ಸಿಕ್ಕಾಕೊಳ್ತಾರೆ. ನೋಡಿ, ಇವರು ಉಳಿದ್ರು. ಅಕಸ್ಮಾತ್ ಮೊದಲೇ ಚಿಕ್ಕಮಗಳೂರು ಭಾಗದಲ್ಲಿ ಕಾಡಾನೆಗಳ ಕಾಟ ವಿಪರೀತ. ಸೊ ಯಾವುದಾದ್ರೂ ಕಾಡು ಪ್ರಾಣಿಗಳಿಗೆ ಆಹಾರ ಆಗಿದ್ರೆ ಏನು ಕತೆ ಇವ್ರದ್ದು ಗೊತ್ತಿಲ್ಲ. ಯಾವುದು ಅಪಾಯದ ಅರಿವೇ ಇಲ್ಲದೆ ಸುಮ್ಮನೆ ಒಂದು ಮೋಜು ಮಸ್ತಿಗೆ ಹೋಗ್ತಾರೆ ಅಂದರೆ ಏನು ಹೇಳಬೇಕು. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಈ ರೆಸ್ಕ್ಯೂ ಆಪರೇಷನ್ ಹೆಂಗೆ ಮಾಡಿದ್ರು, ಯಾವಾಗ ಇವರು ನಾಪತ್ತೆ ಆಗಿದ್ದಿತ್ತು, ಯಾವಾಗ ಕಂಪ್ಲೇಂಟ್ ಯಾವಾಗ ದಾಖಲಾಗಿತ್ತು, ಕೊನೆಗೆ ಎಲ್ಲಿ ಪತ್ತೆ ಆದರು? ಮಮತಾ, ಇವರೆಲ್ಲ ಏನು 11 ಜನ ಅಂತಂದ್ರೆ 10 ಜನ ಸ್ಟೂಡೆಂಟ್ಸ್ ಚಿತ್ರದುರ್ಗ ಜಿಲ್ಲೆಯ ಬಸವೇಶ್ವರ ಮೆಡಿಕಲ್ ಕಾಲೇಜಿನ 10 ಜನ ವಿದ್ಯಾರ್ಥಿಗಳಾಗಿರುವಂತದ್ದು. 5 ಜನ ಹುಡುಗರು ಮತ್ತೆ 5 ಜನ ಹುಡುಗಿರು ಒಂದು ಗಾಡಿ ಮಾಡ್ಕೊಂಡು ಅಂದ್ರೆ ಡ್ರೈವರ್ ಸೇರಿ 11 ಜನ ಏನು ಟ್ರೆಕ್ಕಿಂಗ್ ಬಂದಿರೋದು ಏನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಲ್ಲಾಳ ರಾಯ ದುರ್ಗನ ಟ್ರೆಕ್ಕಿಂಗ್ ಬಂದಿರೋದು. ಅಂದ್ರೆ ಇವರು ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಇವರಿಗೆ ದಾರಿ ಸರಿಯಾಗಿ ಪರಿಚಯ ಇಲ್ಲದೆ ಇರುವಂತ ಕಾರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಡಾಜೆ ಮೂಲಕ ಅವರು ಕಾಡನ್ನ ಹತ್ತಿ ಅಂದ್ರೆ ಟ್ರೆಕ್ಕಿಂಗ್ ಆರಂಭ ಮಾಡಿರುವಂತದ್ದು. ಹಾಗಾಗಿ ಕಾಡಿನ ದಾರಿ ಅಂದ್ರೆ ನಿನ್ನೆ ಸಂಜೆ 4:45 ಸುಮಾರಿಗೆ ಅವರು ಹೊರಟಿರುವಂತದ್ದು. ಅಂದ್ರೆ ಸುಮಾರು 1.5-2 ಗಂಟೆಗಳ ಕಾಲ ನಾವೇನು ನಮ್ದು ಗುರಿ ಏನು ಅಂದ್ರೆ ನಾವೆಲ್ಲಿ ಯಾವ ಬೆಟ್ಟದ ಯಾವ ತುದಿಗೆ ಹೋಗ್ಬೇಕು ಆ ತುದಿಗೆ ಅಲ್ಲಿ ಮುಟ್ತಾರೆ. ಆದ್ರೆ ಇವರು ರಾತ್ರಿ 9 ಗಂಟೆ 10 ಗಂಟೆ ಆದ್ರೂ ಅವ್ರು ಅಲ್ಲಿಂದ ಕೆಳಗಡೆನೂ ಸಹ ಬಂದಿಲ್ಲ. ರೈಟ್ ಧನ್ಯವಾದ ನಾರಾಯಣಗೌಡ. ಬಟ್ ಪ್ರಶ್ನೆ ಇರೋದು, ಈಗ ಆನ್ಲೈನ್ ಮೂಲಕ ಎಲ್ಲ ಟಿಕೆಟ್ ತೊಗೊಂಡ್ಮೇಲೆ ಗೈಡ್ ಅಂತೂ ಕಂಪಲ್ಸರಿ ಅರಣ್ಯ ಇಲಾಖೆಯಿಂದ ಇರ್ತಾರೆ. ಆಮೇಲೆ ಅವ್ರಿಗೊಂದು ನಿಗದಿತವಾದ ರೂಟ್ ಇರುತ್ತೆ. ಆ ರೂಟ್ನೆಲ್ಲ ಬಿಟ್ಟು ಇವರು ಹೋಗ್ತಾ ಇದ್ದಾರೆ ಅಂದಾಗ ಅಲ್ಲಿ ಯಾರು ಎಂಟ್ರೆನ್ಸಲ್ಲಿ ಯಾರೂ ಇರಲಿಲ್ವಾ ಅನ್ನೋದು ಪ್ರಶ್ನೆ. ಆಮೇಲೆ ಯಾವ ಪಾಯಿಂಟಿಂದ ಇವರು ಎಂಟ್ರಿ ಆದರು ಅನ್ನೋದು ಕೂಡ ಗೊತ್ತಿಲ್ಲ. ಅದೃಷ್ಟವಶಾತ್ ಇಷ್ಟು ಜನಕ್ಕೆ ಏನೂ ಆಗಿಲ್ಲ, ಉಳಿದಿದ್ದಾರೆ. ಇಲ್ಲಾಂದರೆ ಇವ್ರ ಪರಿಸ್ಥಿತಿಗಳನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ. ಹಿಂದೆಲ್ಲ ನಾವು ಕೇಳಿಸ್ಕೊಳ್ತಾ ಇದ್ವಿ, ಟೆಕ್ಕಿಗಳೆಲ್ಲ ಟ್ರೆಕ್ಕಿಂಗಿಗೆ ಹೋದರು, ಚಾರಣಕ್ಕೆ ಹೋದರು, ಎಷ್ಟೊಂದು ಜನ ಪತ್ತೆನೇ ಆಗಿಲ್ಲ. ಈಗಲೂ ಕೆಲವ್ರದ್ದು ಬಾಡಿ ಎಲ್ಲ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಸೊ ಟ್ರೆಕ್ಕಿಂಗ್ ಅನ್ನೋದು ಹೌದು ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸು, ದೇಹವನ್ನು ದಂಡಿಸೋದಕ್ಕೆ ಅದ್ಭುತ. ಆದರೆ ಪ್ರಾಣಕ್ಕೆ ಸಂಚಕಾರ ತರುವಂತಹ ಪ್ಲ್ಯಾನಿಂಗ್ ಆಗಬಾರ್ದು. ಅದನ್ನು ನೋಡ್ಕೊಳ್ಳಿ ಅಷ್ಟೇ. ಸ್ಟೂಡೆಂಟ್ಸು ಇನ್ನು ಮಿಕ್ಕೋರು ಕೂಡ ಪ್ಲ್ಯಾನ್ ಮಾಡ್ತಿರೋರು ದಯವಿಟ್ಟು, ಅದು ಈಗಂತೂ ಈಗ ರಾಂಗ್ ಟೈಮ್ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡೋದಕ್ಕೆ.